ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ದೀರ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಇವತ್ತು ನಾನು ಜಪಾನಿನ ಶಿಮೋ ಯೋಶಿದಾ ಸ್ಟೇಷನಲ್ಲಿದ್ದೀನಿ. ಇಲ್ಲಿಂದ ನಾವು ಚುರಿತೋ ಪಗೋಡ ಅಂತ ಇದೆಯಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮಗೆ ನನ್ನ ಎದುರುಗಡೆ ಮೌಂಟ್ ಫೂಜಿ ಕಾಣ್ತಾ ಇದೆ. ನಾನು ಅದನ್ನು ತೋರಿಸ್ತೀನಿ ನಿಮಗೆ ಇವಾಗ. ನೋಡಿ, ಈಗ ಇಲ್ಲಿ ನಿಮಗೆ ಮೌಂಟ್ ಫೂಜಿ ಕಾಣ್ತಿರ್ಬೋದು ದೂರದಲ್ಲಿ. ನಾನು ಝೂಮ್ ಮಾಡ್ತೀನಿ ನೋಡಿ. ಮೌಂಟ್ ಫೂಜಿ ಫುಲ್ ಪೂರ್ತಿಯಾಗಿ ಕಾಣ್ತಾ ಇಲ್ಲ, ಬರೀ ಮುಕ್ಕಾಲು ಭಾಗ ಕಾಣ್ತಾ ಇದೆ. ಮೇಲ್ಗಡೆದು ಎಲ್ಲ ಮೋಡದಿಂದ ಕವರ್ ಆಗಿದೆ. ಅದರ ಅರ್ಧದಿಂದ ಕೆಳಗೆ ಸ್ನೋ ಇಲ್ಲ, ಅರ್ಧದಿಂದ ಮೇಲೆ ಸ್ನೋ ಇದೆ. ನೀವು ಕಾಣ್ಬೋದು ಅಲ್ಲಿ ಬಿಳಿಯಾಗಿದೆ. ಇಲ್ಲಿ ಬಂದಾಗ ಹೇಗೆ ಅನ್ಸುತ್ತೆ ಅಂದರೆ, ನಮಗೀಗ ಚಿಕ್ಕಮಗಳೂರಲ್ಲಿ ಅಥವಾ ಮಡಿಕೇರಿನಲ್ಲಿ ಹೋದಾಗ ಒಂದು ಅಟ್ಮಾಸ್ಫಿಯರ್ ಅನಿಸುತ್ತಲ್ಲ, ಹಾಗೆ ಅನಿಸುತ್ತೆ. ಹಿಲ್ ಸ್ಟೇಷನಿಗೆ ಬಂದಿದ್ದೀವಿ ಅಂತ ಹೇಳುವಂಥದ್ದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ದೂರದಲ್ಲಿ ಐಸ್ ಇರೋದ್ರಿಂದಾಗಿ ವೆದರ್ ತುಂಬ ಚಳಿ ಇದೆ. ನೋಡಿ, ನಾನು ಬೋನ್ಸಾಯಿ ಗಿಡಗಳನ್ನ ತೋರಿಸ್ತೀನಿ ನಿಮಗೆ. ಜಪಾನಲ್ಲಿ ಬೋನ್ಸಾಯಿ ಅಂತ ಹೇಳುವಂಥದ್ದು ಭಾಳ ಫೇಮಸ್. ಈ ಬೋನ್ಸಾಯಿ ಗಿಡ ಮಾಡೋಂಥ ಕಲೆ ಜಪಾನಿಂದನೇ ಬಂದಿರೋಂಥದ್ದು. ನೋಡಿ ಯಾವ ಥರ ಮಾಡಿದ್ದಾರೆ ಅಂತೇಳಿ. ಇಲ್ಲೆಲ್ಲ ಕಾಣ್ಬೋದು ನೀವು ಕೆಲವೊಂದು ಬೋನ್ಸಾಯಿ ಗಿಡಗಳು. ಇದೆಲ್ಲ ತುಂಬ ವರ್ಷ ಆಗಿರ್ಬೋದು ಈ ಗಿಡಕ್ಕೆ. ನೋಡಿ, ಜಾಸ್ತಿ ಹೈಟ್ ಇಲ್ಲ. ಬೋನ್ಸಾಯಿ ಗಿಡ ಅಂದರೆ ದೊಡ್ಡದಾಗಿ ಬೆಳೆಯುವಂಥ ಮರಗಳನ್ನ ಕೆಲವೊಂದು ಪ್ರೊಸೆಸ್ಗಳನ್ನು ಮಾಡಿ ಚಿಕ್ಕದಾಗಿ ಕುಬ್ಜವಾಗಿ ಬೆಳೆಸುವಂಥ ಒಂದು ವಿಧಾನ. ಸೊ ಶಿಮೋ ಯೋಶಿದಾ ಸ್ಟೇಷನ್ ಇಲ್ಲಿ ನೋಡಿ, ಅದರ ಹಿಂದೆ ಬೆಟ್ಟ ಇದೆ. ಬೆಟ್ಟ ತಪ್ಪಲಲ್ಲೆಲ್ಲ ಮರಗಳಲ್ಲಿ ಹೂ ಹೋಗಿದೆ, ಚೆರಿ ಬ್ಲಾಸಮ್ ಹೂ, ಅದೇ ಸಕುರಾ ಫ್ಲವರ್ಸ್. ಇದೆಲ್ಲ ನೋಡ್ಬೋದು ಜನಜಂಗಳಿ, ಟೂರಿಸ್ಟ್ಸ್. ಜಪಾನಿದು ಹಳೆ ಕಾಲದೊಂದು ಮನೆ ತೋರಿಸ್ತಿದ್ದೀನಿ ನೋಡಿ, ಆರ್ಕಿಟೆಕ್ಚರ್ ಹೇಗಿದೆ ಅಂತೇಳಿ ನೋಡ್ಬೋದು ನೀವು. ಆ ಕಡೆ ಎಲ್ಲ ಮಾಡರ್ನ್ ಮನೆಗಳಿದೆ. ಚುರಿತೋ ಪಗೋಡಕ್ಕೆ ಹೋಗ್ಲಿಕ್ಕೆ ಸುಮಾರು 20 ನಿಮಿಷ ನಡಿಬೇಕಂತೆ. ಎಷ್ಟು ಅಲ್ಲೇ ಅರಾಕುರಾಯಾಮ ಸೆಂಗನ್ ಪಾರ್ಕ್ ಕೂಡ ಇದೆ. ತುಂಬ ವರ್ಲ್ಡ್ ಫೇಮಸ್ ಪಾರ್ಕ್ ಅಂತೆ ಅದು. ಸೊ ಹೋಗೋಣ. ಹಾಗೆ ಹೋಗ್ತಾ ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಗದ್ದೆ ಎಲ್ಲ ಕಾಣುತ್ತೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಪಾನಿದು ಕೃಷಿ ಭೂಮಿ ನೋಡಿ, ಕಾಣ್ತಾ ಇದೆಯಲ್ಲ. ನಾನು ನಿಮಗೆ ಇನ್ನೊಂದು ವ್ಯೂವಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಏನೋ ಬೆಳೆದಿದ್ದಾರೆ, ನನಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೇನೋ ಹರ್ಬ್ ಫಾರ್ಮ್ ಅಂತ ಇದು. ಸೊ ಇದೆಲ್ಲ ಬಹುಶಃ ಫಾರ್ಮಿಂಗ್ ಆಗಿದೆ. ಇಲ್ಲಿ ಸಣ್ಣ ಸಣ್ಣ ಹರ್ಬ್ ಕಾಣ್ತಾ ಇದೆ ನೋಡಿ. ಆ ಬೆಟ್ಟದ ಮೇಲೆ ಇದೆ ಈಗ ನಾವು ಹೋಗ್ತಿರೋ ಪಗೋಡ. ಆ ಬೆಟ್ಟದ ಮೇಲೆ ಇದೆ. 20 ನಿಮಿಷ ನಡಿಬೇಕು. ಚುರಿತೋ ಪಗೋಡ ನೋಡೋಕ್ಕೆ ನೋಡಿ, ಈ ಸ್ಟೆಪ್ಸ್ ಹತ್ಕೊ ಹೋಗಬೇಕು. ಎಷ್ಟು ದೂರ ಸ್ಟೆಪ್ಸ್ ಹತ್ತಬೇಕು ಅಂತ ಗೊತ್ತಿಲ್ಲ. ಬನ್ನಿ, ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳ್ತೀನಿ. 2 ಆಪ್ಷನ್ ಇದೆ, ಒಂದು ರೋಡು ಆ್ಯಂಡ್ 1 ಬೈ ಸ್ಟೆಪ್ಸ್. ನಾವು ಸ್ಟೆಪ್ಸ್ನೇ ತಗೊಂಡ್ವಿ. ಯಾಕೆಂತ ಹೇಳಿದರೆ, ನಮ್ಮ ಹಿಂದೆ ಸುತ್ತಮುತ್ತ ಎಲ್ಲ ಸಕುರಾ ಫ್ಲವರ್ಸ್ ಇದೆ, ಅದನ್ನು ನೋಡೋದೇ ಒಂದು ಖುಷಿ. ಆಮೇಲೆ ಇವ್ರದ್ದು ಒಂದು ಲ್ಯಾಂಪ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಇದೊಂದು ಟ್ರೆಡಿಷ್ನಲ್ ಜಾಪನೀಸ್ ಲ್ಯಾಂಪ್ ನೋಡಿ ಹೇಗಿದೆ ಅಂತ ನೋಡಿ, ಕಾಣ್ಬೋದು ನಿಮಗೆ. ಇನ್ನೊಂದು ಆ್ಯಂಗ್ಲಿಂದ ತೋರಿಸ್ತೀನಿ ನೋಡಿ. ನೋಡಿ ಸಕುರಾ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಆರಾಮ್ಸೆ ಹತ್ತಕ್ಕೆ. ಆಮೇಲೆ ನಮ್ಮಲ್ಲೆಲ್ಲ ದೇವಸ್ಥಾನಗಳಿಗೆ ದ್ವಾರಗಳಿದ್ದಾಗೆ ಜಪಾನಲ್ಲಿ ಶ್ರೈನ್ಗಳಿಗೆ ದ್ವಾರಗಳು ನೋಡಿ ಈ ಥರ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತೇಳಿ. ದೂರದಲ್ಲಿ
ನನಗೆ ಟ್ರೆಡಿಷ್ನಲ್ ಜಾಪನೀಸ್ ಕೊಳಲು ವಾದನ ಕೇಳ್ತಾ ಇದ್ದೆ. ಬಹುಶಃ ಯಾರೋ ಆರ್ಟಿಸ್ಟ್ಸು ಕೊಳಲು ನುಡಿಸ್ತಾ ಇದ್ದಾರೆ. ನಾನು ನೆನ್ನೆನೇ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಇದೇ ಥರ ಸಿಂಹ ಥರನೇ ಒಂದು ಕೆತ್ತನೆ ಇತ್ತು. ಇಲ್ಲಿ ಕೂಡ ಇದೆ. ಬಹುಶಃ ಇವರಲ್ಲಿ ಕೂಡ ಇದು ದ್ವಾರಪಾಲಕರು ಅಂತ ಹೇಳುವಂಥ ನಂಬಿಕೆ ಇರ್ಬೋದೇನೋ, ಯಾಕಂದರೆ ಇಲ್ಲೂ ಇನ್ನೊಂದು ಸಿಂಹನ ಕೆತ್ತಿದ್ದಾರೆ. ಇಲ್ಲಿ ಜಾಪನೀಸ್ ಟ್ರೆಡಿಷ್ನಲ್ ಏನೋ ಒಂದು ಇದು ಆರ್ಟ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ನಾನು. ನಾವು ಬರೋಟ್ಟಿಗೆ ಆಲ್ರೆಡಿ ಆಗೋಯಿತು. ದೂರದಲ್ಲಿ ಮೌಂಟ್ ಫೂಜಿ ಕಾಣ್ತಾನೆ ಇದೆ ನೋಡಿ, ಅಲ್ಲಿ ಕಾಣ್ಬೋದು ನಿಮಗೆ ಮೌಂಟ್ ಫೂಜಿ. ಈಗ ಆವಾಗಕ್ಕಿಂತ ಕ್ಲಿಯರ್ ಆಯಿತು. ಬೆಟ್ಟದ ಮೇಲೆ ಇದ್ದೀವಲ್ಲ ನಾವು ಕೂಡ. ನೋಡಿ, ಇನ್ನೊಂದು ಶ್ರೈನ್ ದಾರಿ ಮಧ್ಯದಲ್ಲಿ ಇನ್ನೊಂದು ಶ್ರೈನ್ ಸಿಕ್ತು ನಮಗೆ. ಇಲ್ಲಿ ನೀರು ಬರುತ್ತಲ್ಲ, ಡ್ರ್ಯಾಗನ್ ಇದ್ದು ಬಾಯಿಂದ ನೀರು ಬರುತ್ತೆ ನೋಡಿ. ಇಲ್ಲಿ ನಾವು ಮೊನ್ನೆ ಕೂಡ ನೋಡಿದ್ದೆ ನಾನು. ಇದರಿಂದ ನೋಡಿ, ಈ ಸೆಡೆಯಿಂದ ಜನರು ತೀರ್ಥ ಥರ ತಗೋತಾರೆ ನೋಡಿ. ಇಲ್ಲಿ ನೋಡ್ಬೋದು ನೀವು. ನೋಡಿ, ಅವ್ರ ಟ್ರೆಡಿಷನ್ ಹೀಗೆ. ಅವರು ಹತ್ರ ಕೈ ತೊಳೆದು ಆ ಥರ ಏನೋ ನಮಸ್ಕಾರ ಮಾಡಿ ಇಡ್ತಾರೆ, ತಿರುಗಿಸಿ ಇಡ್ತಾರೆ. ಸೊ ಇದು ಅವರ ಟ್ರೆಡಿಷನ್. ನೋಡಿ, ನಮ್ಮ ದೇಗುಲಗಳಲ್ಲಿರುವ ಹಾಗೆ ಇಲ್ಲಿ ಮಂಟಪಗಳೆಲ್ಲ ಇದೆ. ಆಮೇಲೆ ಇದು ನೋಡಿದರೆ ನಿಮಗೆ ನಮ್ಮ ಹಿಂದೂ ದೇವಸ್ಥಾನದ ಹಾಗೇ ಒಂದು ಫೀಲ್ ಬರುತ್ತೆ. ನೋಡಿ, ನಾನು ಝೂಮ್ ಮಾಡ್ತೀನಿ. ನೋಡಿ, ಈ ಕೆತ್ತನೆಗಳೆಲ್ಲ ನಾವು ದೇವಸ್ಥಾನಗಳಲ್ಲಿ ಕೂಡ ನೋಡ್ತೀವಿ. ನಮಗೆ ಜಾಸ್ತಿ ಸಮಯಾವಕಾಶ ಇಲ್ಲ, ಹಾಗಾಗಿ ನಾವು ಒಳಗಡೆ ಹೋಗೋದಿಲ್ಲ. ಒಳಗಡೆ ಎಲ್ಲವೂ ಇಲ್ಲ, ಬಟ್ ಆದಷ್ಟು ಹತ್ತಿರದವರೆಗೆ ನಿಮ್ಮನ್ನು ಕರ್ಕೊ ಹೋಗ್ತೀನಿ. ನೋಡಿ, ಇಲ್ಲಿ ಕೂಡ ನಮ್ಮ ದೇವಸ್ಥಾನಗಳಲ್ಲಿ ಇರುವ ಹಾಗೆ ಕಾಣಿಕೆ ಹಾಕ್ತಾರೆ ನೋಡಿ. ಅವರು ವಯಸ್ಸಾದವರು ನೋಡಿ, ಅವರು ಯಾವ ಥರಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತಾರೆ ಅಂತ ನೋಡಿ. ನೋಡಿ, ಸೊ ಇದು ಇಲ್ಲಿನ ಪದ್ಧತಿ. ತುಂಬ ಹತ್ತಕ್ಕಿದೆ, ನೆನೆಸಿದಷ್ಟು ಸುಲಭದ ವಿಷಯ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೂಡ ಒಂದು ಸಣ್ಣ ಗುಡಿ ಇದೆ. ನಮಗೆ ನಮ್ಮ ಕಲ್ಚರ್ ಜೊತೆ ತುಂಬ ರಿಲೇಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಅದನ್ನು ವರ್ಣಿಸಲಿಕ್ಕೆ ಪದಗಳೇ ಸಾಲೋದಿಲ್ಲ. ಎಲ್ಲ ಕಡೆ ಫ್ಲವರ್ಸ್, ಯಾವ ಮರ ನೋಡಿದರೂ ಫ್ಲವರ್ಸ್. ನೋಡಿ ನೋಡಿ, ನನ್ನ ಬ್ಯಾಕ್ಗ್ರೌಂಡಲ್ಲಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ. ಹತ್ತಿದಷ್ಟು ಮುಗೀತಾ ಇಲ್ಲ. ರೀಚ್ ಆದ್ವಾ ಏನಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇನ್ನು ಮಧ್ಯದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆಯಾ ಗೊತ್ತಿಲ್ಲ. ಪ್ರಕೃತಿ ಪ್ರಿಯರಿಗೆ ಮತ್ತು ಚಾರಣ ಪ್ರಿಯರಿಗೆ ಇದು ಹೇಳಿ ಮಾಡಿಸಿದಂಥ ಲೊಕೇಶನ್ ನೋಡಿ. ಇದೊಂದು ವ್ಯೂ ತೋರಿಸ್ತೀನಿ. ಇಲ್ಲಿ ನೋಡಿ, ನನ್ನ ಕ್ಯಾಮರಾ ಈ ವ್ಯೂಗೆ ಎಷ್ಟು ಜಸ್ಟಿಸ್ ಕೊಡುತ್ತಾ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನೋಡಿ ಹೇಗೆ ಕಾಣ್ತಾ ಇದೆ. ಆ ಬ್ಯಾಕ್ಗ್ರೌಂಡಲ್ಲಿ ಮೌಂಟ್ ಫೂಜಿ ಇದೆ. ಸರಿ, ಇನ್ನು ಮೇಲೆ ಹೋಗೋಣ. ಜಪಾನಿಗೆ ಬಂದು ಒಂದು ಹನಿನೂ ಬೆವರ್ಲಿಲ್ಲ. ಇವತ್ತೇ ಯಾಕೋ ಸ್ವಲ್ಪ ಶರ್ಟ್ ಒಳಗಡೆ ಎಲ್ಲ ಬೆವರ್ದಾಗ ಆಗ್ತಾಯಿದೆ. ಇಷ್ಟು ಚಳಿಗೆ ಕೂಡ ಬೆವರ್ದಾಗ ಆಗ್ತಾಯಿದೆ. ಇನ್ನೂ ಮುಗ್ದಿಲ್ಲ ನಮ್ಮದು ಹತ್ತಿ. ನೋಡಿ ನೋಡಿ ಎಲ್ಲಿದ್ದೀವಿ ಅಂತ. ನಮ್ಮ ಹಿಂದೆ ಅಲ್ಲಿ ನೋಡಿ ಮೌಂಟ್ ಫೂಜಿ. ಬನ್ನಿ ಹೋಗೋಣ. ಇದೊಂದು ವ್ಯೂ ನೋಡಿ ನೀವು, ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡ್ತಾ ಇದ್ರೆ ಇಲ್ಲೇ ಚೇರ್ ಹಾಕೊಂಡು ಕೂತ್ಕೊಂಡು ಬಿಡು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ನನಗೆ ಮಾತಾಡೋಕ್ಕೆ ಉಸಿರು ಬರ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲರೂ ಫೋಟೋಗ್ರಫಿ ಮಾಡೋದ್ರಲ್ಲೇ ಬ್ಯುಸಿ.
ಪ್ರತಿಯೊಬ್ಬರು ಫೋಟೋಗ್ರಫಿ ಮಾಡೋದ್ರಲ್ಲಿ ಬ್ಯುಸಿ. ನೋಡಿ ದೂರದಲ್ಲಿ ಈಗ ಟೌನ್, ನಾವು ಆಗ ಕೆಳಗಡೆ ಇದ್ದಿದ್ದ ಟೌನ್ ಈಗ ಹೇಗೆ ಕಾಣ್ತಾ ಇದೆ ನೋಡಿ. ನೋಡಿ ನೋಡಿ ಇದೊಂದು ವ್ಯೂ ನೋಡಿ, ಎಷ್ಟು ಚೆನ್ನಾಗಿದೆಯಲ್ವಾ. ಈಗ ಒಂದು ಸ್ವಲ್ಪ ಝೂಮ್ ಮಾಡೋಣ. ನೋಡಿ 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 ಜನ ಕೆಳಗಡೆ ಇದ್ದಾರೆ ಅಲ್ಲಿ. ಆಮೇಲೆ ದೂರದಲ್ಲಿ ಇನ್ನೊಂದು ವ್ಯಾಲಿ ತೋರಿಸ್ತೀನಿ. ಓ ಗಾಳಿ ನೋಡಿ, ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬೇರೆ ಇದೆ, ಚಳಿ ಗಾಳಿ. ಬಹುಶಃ ನಿಮಗೆ ಕಾಣ್ಬೋದು ದೂರದಲ್ಲಿ ವ್ಯಾಲಿಗಳ ಮಧ್ಯದಲ್ಲಿ ಇನ್ನೊಂದು ಹಳ್ಳಿನೋ ಟೌನೋ ಏನೋ ಇದೆ. ನೋಡಿ ಎಲ್ಲಿ ನೋಡಿದ್ರು ಜನ ಜಂಗುಳಿ. ಫೈನಲಿ ಪಗೋಡ ಬಂತು ಅಂತ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತೇಳಿ. ಜಪಾನಿಗೆ ಬಂದು ಇವತ್ತು 4ನೇ ದಿವಸ, ಒಂದು ಹನಿನೂ ಬೆವರಿರಲಿಲ್ಲ. ಇವತ್ತು ಇಷ್ಟು ಚಳಿನಲ್ಲೂ ಬೆವರ್ತಾ ಇದೆ, ಉಸಿರಾಡೋಕ್ಕೂ ಆಗ್ತಾ ಇಲ್ಲ. ಫೈನಲಿ ಬಂದು ರೀಚ್ ಆದ್ವಿ. ನೋಡಿ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಇದೆ ಚುರಿತಾ ಪಗೋಡ. ಇನ್ನೊಂದು ಆ್ಯಂಗ್ಲಿಂದ ತೋರಿಸ್ತೀನಿ. ಓಕೆ, ಸೊ ಇದೇ ವರ್ಲ್ಡ್ ಫೇಮಸ್ ಚುರಿತಾ ಪಗೋಡ. ಕಾಣ್ಬೋದು ನೀವು, ನೋಡಿ ಇಲ್ಲಿ ಕಾಣ್ಬೋದು, ಇದೇ ಪಗೋಡ. ಈ ಪಗೋಡದ್ದು ಹಿಸ್ಟ್ರಿ ಏನು ಅಂತ ಹೇಳೋಂಥದ್ದು ಇಲ್ಲೊಂದು ಬೋರ್ಡಲ್ಲಿ ಹಾಕಿದ್ದಾರೆ. ಏನಂತ ನೋಡ್ಬಿಡೋಣ. ಇಲ್ಲಿ ಹಾಕಿದ್ದಾರೆ. ನೋಡ್ಬೋದು. ಇನ್ನು ಮೇಲೆ ಹತ್ತಕ್ಕೆ ಏನೋ ಇರಬೇಕು, ಏನು ಅಂತ ಗೊತ್ತಿಲ್ಲ ನನಗೂ ಕೂಡ. ಮೇಲೆ ಹತ್ತಿ ನೋಡೋಣ. ಸೊ ಈ ಫ್ಯೂಜಿತೋ ಪಗೋಡ ಏನಿದೆ, ಇದನ್ನು ಜಪಾನಿದ್ದು ಮೇಯರ್ ಒಬ್ಬರು 1958ನೇ ಇಸ್ವಿನಲ್ಲಿ ಕಟ್ಟಿದ್ದು. ಓಕೆ, ಏನಂದರೆ ಫಸ್ಟು ಸೈನೋ ಜಾಪನೀಸ್ ವಾರು, ಆಮೇಲೆ ರಷ್ಯೋ ಜಾಪನೀಸ್ ವಾರು, ವರ್ಲ್ಡ್ ವಾರ್ 1, ಪೆಸಿಫಿಕ್ ವಾರು, ವರ್ಲ್ಡ್ ವಾರ್ 2 ಇದರಲ್ಲೆಲ್ಲ ತೀರು ಹೋಗಿರೋ ಸುಮಾರು 960 ಸೈನಿಕರನ್ನ ನೆನಪಿಗೋಸ್ಕರ ಈ ಪಗೋಡ ಕಟ್ಟಿದ್ದಾರೆ. ಅದರಲ್ಲಿ ಎನ್ಶ್ರೈನ್ ದೆಮ್ ಅಂತ ಹೇಳಿದ್ದಾರೆ. ಬಹುಶಃ ಅವರಿಗೆ ಆ ಸೈನಿಕರನ್ನ ಅವರು ದೈವಿ ಸ್ಥಾನಕ್ಕೆ ತಗೊಂಡು ಹೋಗೋಕ್ಕೋಸ್ಕರ ಕಟ್ಟಿದ್ರೇನೋ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ನಿನ್ನೆ ಈ ಥರ ಬಿಲ್ಡಿಂಗ್ ನೋಡಿ ಟೆಂಪಲ್ ಅಂತ ಇದ್ದೆ. ಸಾರಿ, ಇದಕ್ಕೆ ಪಗೋಡ ಅಂತ ಹೇಳೋದು. ನನಗೆ ಅದ್ರ ಬಗ್ಗೆ ಮಾಹಿತಿಯ ಕೊರತೆ ಇತ್ತು. ಬನ್ನಿ ನಾವು ಪಗೋಡದ ಮೇಲೆ ಏನೋ ಅಬ್ಸರ್ವೇಟ್ರಿ ಅಂತ ಏನೋ ಇದೆಯಂತೆ, ಅಲ್ಲಿಗೆ ಹೋಗೋಣ. ಸೊ ಪಗೋಡದಿಂದಲೂ ಮೇಲೆ ಹತ್ಕೊಂಡು ಬರ್ತಾ ಇದ್ದೀವಿ. ಈಗ ಅದು ಎಷ್ಟು ಸುಸ್ತಿದ್ರೂ ಈ ಚಳಿ ಗಾಳಿ ಇದೆಯಲ್ಲ, ಚಳಿ ಗಾಳಿಯಿಂದಾಗಿ ಓಕೆ ಬೇಡಲ್ಲ. ಎಂತ ಉಂಟಲ್ಲಿ? ನಮ್ಮ ಭಾರತದಲ್ಲಿ ಕಲ್ಲಿನ ಶಾಸನ ಇದ್ದಾಗೆ ಜಪಾನಲ್ಲಿ ಕೂಡ ಈ ಥರದ ಕಲ್ಲಿನ ಶಾಸನಗಳನ್ನು ನೋಡ್ಬೋದು ನೀವು. ಓಕೆ, ಇಲ್ಲಿ ಪಗೋಡ ನೋಡಾಯಿತು. ಒಬ್ಸರ್ವೇಟ್ರಿ ಡೆಕ್ಕಿಗೆ ಹೋಗೋಣ ಅಂತ ಹೇಳಿದರೆ ಅಲ್ಲಿ 1 ಗಂಟೆ ಕ್ಯೂ ಇತ್ತು. ಇಲ್ಲೆಲ್ಲ ಹೇಗೆ ಸಿಸ್ಟಮ್ ಅಂತ ಹೇಳಿದರೆ, ಎಲ್ಲ ಕಡೆ ನಿಮಗೆ ಸೆಕ್ಯೂರಿಟಿಯವರು ಮತ್ತು ಟೂರಿಸ್ಟ್ ಇನ್ಫಾರ್ಮೇಷನ್ ಕೊಡೋಂಥವ್ರು ಎಲ್ಲರೂ ಇರ್ತಾರೆ. ಸೊ ಅವರು ಏನು ಮಾಡ್ತಾರೆ ಅಂದರೆ, ಕ್ಯೂ ಎಷ್ಟು ಉದ್ದ ಇದೆ, ಈಗ ಫಾರ್ ಎಕ್ಸಾಂಪಲ್ 10 ಮಿನಿಟ್ಸ್ ಕ್ಯೂ ಇದೆ ಅಂದರೆ ಒಂದು 10 ಮಿನಿಟ್ಸ್ ಇದು ಕಾರ್ಡ್ ಹಿಡ್ಕೊಂಡು ನಿಲ್ತಾರೆ. ಈಗ ಒಂದು 60 ಮಿನಿಟ್ಸ್ ಕ್ಯೂ ಇದೆ ಅಂದರೆ 60 ಮಿನಿಟ್ಸ್ ಇದು ಕಾರ್ಡ್ ಹಿಡ್ಕೊಂಡು ನಿಲ್ತಾರೆ. ಹಾಗೆ ಎಲ್ಲ ಕೂಡ ಅಷ್ಟು ವೆಲ್ ಆರ್ಗನೈಸ್ಡ್ ಮತ್ತು ವೆಲ್ ಪ್ಲ್ಯಾನ್ಡ್. ಜಪಾನಲ್ಲಿ ಯಾವುದು ಕೂಡ ಟೈಮ್ ವೇಸ್ಟ್ ಆಗೋಂಥ ಇದೇ ಇಲ್ಲ. ಎಲ್ರಿಗೂ ಕರೆಕ್ಟಾಗಿ ಟೈಮ್ ಬಗ್ಗೆ ಇನ್ಫಾರ್ಮ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಹೋಗ್ತಿರೋ ಟ್ರೈನ್ ಏನಾದರೂ
ಹಾಳಾಗಿದೆ ಅಂತ ಆದರೆ ಡಿಸ್ಪ್ಲೇನಲ್ಲಿ ಬರುತ್ತೆ, ಈ ಟ್ರೈನ್ ಹಾಳಾಗಿರೋದ್ರಿಂದ ನೀವು ಇಂಥ ಸ್ಟೇಷನಲ್ಲಿ ಇಳ್ಕೊಳ್ಳಿ, ನೆಕ್ಸ್ಟ್ ಈ ಟ್ರೈನ್ ನಿಮ್ಗೆ ಸಿಗುತ್ತೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಮಾತ್ರ ಎಲ್ಲರೂ ಡಿಲೇ ಆಗ್ಬೋದಲ್ಲದೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಡಿಲೇ ಆಗೋದಿಲ್ಲ. ಸೊ ಪಗೋಡ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಚೆನ್ನಾಗಿದೆ. ಲೊಕೇಶನ್ ಇಲ್ಲಿಗೆ ಹತ್ಕೊಂಡು ಬಂದು ಬರೋತ್ತಿಗೆ ಆಗೋಂಥ ಒಂದು ಫೀಲಿಂಗ್ ಮತ್ತು ಪ್ರಕೃತಿ ಅದೇ ತುಂಬ ಚೆನ್ನಾಗಿದೆ. ಪಗೋಡ ನಾನು ಮೊನ್ನೆ ನೋಡಿರೋ ಪಗೋಡ ತುಂಬ ಚೆನ್ನಾಗಿತ್ತು. ಇದು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಅಲ್ವಾ, ಹೊಸದು ಆರ್ಕಿಟೆಕ್ಚರ್ ಯಾವಾಗಲೂ ಸ್ವಲ್ಪ ಬೋರಿಂಗೆ. ಹಳೆ ಕಾಲದ ರಾಜರು ಕಟ್ಟಿರೋ ಪಗೋಡಗಳೆಲ್ಲ ನಾನು ಕಳೆದ ವಿಡಿಯೋಗಳೆಲ್ಲ ನಿಮಗೆ ತೋರಿಸಿದ್ದೀನಿ. ಅದರಲ್ಲಿ ತುಂಬ ವುಡನ್ ಕಾರ್ವಿಂಗ್ಸ್ ಎಲ್ಲ ಇದೆ, ಮರದ ಕೆತ್ತನೆಗಳು ಅದರಲ್ಲಿ ಜಾಸ್ತಿ ಇದೆ. ಇದು ತುಂಬ ಸಿಂಪಲ್ ಆಗಿತ್ತು, ಬಟ್ ಅದರ ಲೊಕೇಶನ್ ಮತ್ತು ಆ ಸುತ್ತಮುತ್ತದ ಪ್ರಕೃತಿ ಅದನ್ನು ನೋಡೋಕ್ಕೆ ಎಷ್ಟು ಕಣ್ಣಿದ್ರೂ ಸಾಲದಿಲ್ಲ. ನಾವು ಇವಾಗ ಇನ್ನೊಂದು ಟ್ರೈನ್ ಹತ್ತಿದ್ದೀವಿ. ಇದು ಒಳ್ಳೆ ರೆಟ್ರೋ ಥೀಮಲ್ಲಿ ಮಾಡಿರೋ ಟ್ರೈನ್ ಆಗಿದೆ. ಟ್ರೈನ್ ಲೇಕ್ ಕವಾಗುಚಿಕೋ ಸೈಡ್ ಹೋಗುತ್ತೆ. ನಾವು ಮಧ್ಯದಲ್ಲಿ ಇನ್ನೊಂದು ಟೂರಿಸ್ಟ್ ಡೆಸ್ಟಿನೇಷನ್ ಇದೆ, ಅದನ್ನು ನೋಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆಮೇಲೆ ಲೇಕ್ ಕವಾಗುಚಿಕೋ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಮಕ್ಕಳ ಜೊತೆ ಬಂದಾಗ ನಮ್ಮ ಪ್ಲ್ಯಾನಿಂಗ್ ಯಾವತ್ತೂ ನಾವು ನೆನೆಸ್ದಾಗ ಆಗೋದಿಲ್ಲ. ವಿ ಹೋಪ್ ವಿ ಕ್ಯಾನ್ ಸಿ ಲೇಕ್ ಕವಾಗುಚಿಕೋ. ಲಗೇಜ್ ನೋಡಿ ಇಷ್ಟು ಇದೆ ಈಗ. ಆವಾಗ ಸೈಟ್ ಸೀಯಿಂಗ್ ಹೋಗೋತ್ತಿಗೆ ನಾವು ಲಾಕರ್ ರೂಮಲ್ಲಿ ಇಟ್ಟಿದ್ವಿ. ಈಗ ಗೊತ್ತಿಲ್ಲ ಲಾಕರ್ ಸಿಗುತ್ತಾ ಅಂತೇಳಿ. ನೋಡಿ ಇಲ್ಲಿ ಇನ್ನೊಂದು ಬ್ಯಾಕ್ ಪ್ಯಾಕ್ ಬೇಕಾಗಿದೆ. ಲಾಕರ್ ರೂಮ್ ಇದ್ದರೆ ಭಾರಿ ಒಳ್ಳೆಯದು. ಲಾಕರ್ ರೂಮ್ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸೈಟ್ ಸೀಯಿಂಗ್ ಮಾಡೋಕ್ಕೆ. ನೋಡ್ಬೋದು, ನಾನು ಆವಾಗ ಬಂದಿದ್ದ ಟ್ರೈನ್ ಹೀಗಿದೆ. ಸೊ ಮೌಂಟ್ ಫೂಜಿಗೆ ಹೋಗೋ ಟ್ರೈನು ಇಲ್ಲಿಂದಲೇ ಸಿಗುತ್ತೆ. ಓಶಿನೋ ಹಕಾಯ್ ಅಂತ ಹೇಳುವಂಥ ಒಂದು ಲೇಕ್ ನೋಡೋಣ ಅಂತೇಳಿ ಬಸ್ ಹತ್ತಿ ಒಂದು ಬಸ್ ಸ್ಟಾಪಲ್ಲಿ ಇದೇ ಆಗಿರ್ಬೋದು ಅಂತ ಇಳಿದ್ಬಿಟ್ವಿ. ಈಗ ನೋಡಿದರೆ ಕಾಡು ಮಧ್ಯೆ ಇಳಿದ್ಬಿಟ್ಟಿದ್ವಿ ನಾವು. ನೋಡಿ, ನನ್ನ ಹತ್ರ ಹಿಂದೆ ಒಂದು ಬ್ಯಾಕ್ ಪ್ಯಾಕ್, ಮುಂದೆ ಒಂದು ಬ್ಯಾಗ್, ಇನ್ನು ಇಲ್ಲಿ 2 ಬ್ಯಾಗ್ ಆಯಿತಾ. ಇನ್ನು ಜಸ್ಮಿನ್ ಕತೆ ತೋರಿಸ್ತೀನಿ ಇವಾಗ. ಈಗ ಅದು ಬಿಡಿ, ಈಗ ನಮಗೆ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾವ ಬಸ್ ಸ್ಟಾಪ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನಡ್ಕೊ ಹೋಗ್ತಾ ಇದ್ದೀವಿ. ನಮ್ಮ ಡೆಸ್ಟಿನೇಷನ್ ಇನ್ನು 2.7 ಕಿಲೋಮೀಟ್ರ್ ಇದೆಯಂತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ನಡ್ಕೊಂಡು ಹೋಗೋದ ಬಸ್ಸಿಗೆ ಕಾಯೋದಂತ. ಇಲ್ಲೇ ಒಂದು ಹೊಳೆ ಇದೆ, ಸೊ ಹೊಳೆನಾದರೂ ನೋಡೋಣ ಅಂತ ಬಂದ್ವಿ. ಈಗ ನೋಡಿ, ಸಹದೇವ್, ಅರ್ಜುನ್, ಜಸ್ಮಿನ ತೋರಿಸ್ತೀನಿ. ನೋಡ್ಬೋದು, ನಾನು ಆವಾಗ ಬಂದಿದ್ದ ಟ್ರೈನ್ ಹೀಗಿದೆ. ಸೊ ಮೌಂಟ್ ಫೂಜಿಗೆ ಹೋಗೋ ಟ್ರೈನು ಇಲ್ಲಿಂದಲೇ ಸಿಗುತ್ತೆ. ಇಲ್ಲಿ ಕತೆ ನೋಡಿ, ಮೇಕ್ ಶಿಫ್ಟ್ ಸ್ಟ್ರೋಲರ್ ಸಹದೇವಿಗೆ. ಅರ್ಜುನ್ಗೆ ಹೊಳೆ ನೀರು ಇಂಥದ್ದು ಕಂಡ್ರೆ ಸಾಕು, ಅದೇ ಖುಷಿ ಪಡ್ತಾನೆ ಅವನು. ಹೊಳೆನಲ್ಲಿ ಡಕ್ ಇದೆಯಂತೆ, ನೋಡೋಣ ಎಲ್ಲಿದೆ ಬಾತ್ಕೋಳಿ. ಜಪಾನಿದ್ ಬಾತ್ಕೋಳಿ ಹೇಗಿದೆ ನೋಡ್ಬಿಡೋಣ. ನೋಡಿ, ಜಪಾನಿದು ಕಾಡು ಬಾತು ಎಷ್ಟು ಚೆನ್ನಾಗಿದೆ ನೋಡಿ. ಅರ್ಜುನ್ ಎಂಜಾಯ್ ಮಾಡ್ತಿದ್ದಾನೆ. ಈಗ ನಮ್ಮ ಕತೆ ಹೀಗಾಗೋಗಿದೆ. ಇಷ್ಟು ಲಗೇಜ್ ಹಾಕೊಂಡು ಮಿಡ್ಲ್ ಆಫ್ ನೋವೇರಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಹೇಗೆ ಇಲ್ಲಿಂದ ಹೋಗೋದು ಅಂತ ಗೊತ್ತಿಲ್ಲ. ಬಂದಿದ್ದಕ್ಕೆ ಜಪಾನ್ದು ಕಾಡು ಬಾತ್ ಒಂದು ನೋಡಿದಾಗ ಆಯ್ತಷ್ಟೇ. ಈಗ ಮತ್ತೆ ನಾವು ಆವಾಗ ಇಳಿದಿದ್ದು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಯಾವ ಬಸ್ ಸಿಗುತ್ತೋ ಅಂತ ಗೊತ್ತಿಲ್ಲ ನಮಗೆ. ಮತ್ತೆ ನಾವು ಪ್ಲ್ಯಾನ್ ಮಾಡಿದ್ದ ಡೆಸ್ಟಿನೇಷನ್ಗೆ ಹೋಗೋ ಬಸ್ ಇನ್ನು 5:05ಗಂತೆ. ಈಗ ಟೈಮ್ ಆಲ್ಮೋಸ್ಟ್ 4:20 ಆಯ್ತಾ ಅಂತೇಳಿ. ನೋಡ್ಬೋದು, ಇಷ್ಟು ಹಳ್ಳಿ ರೋಡು ಆದ್ರೂ ಫುಟ್ಪಾತ್ ಇದೆ. ಫುಟ್ಪಾತ್ ಅಷ್ಟು ಚೆನ್ನಾಗಿದೆ. ಆಮೇಲೆ ಈ ನಮ್ಮ ಬ್ಯಾಗಲ್ಲಿ ವೀಲ್ಸ್ ಇರೋದ್ರಿಂದಾಗಿ ಆರಾಮಾಗಿ ಎಳ್ಕೊಂಡು ಹೋಗ್ಬೋದು. ಈಗ ಪ್ರಾಬ್ಲಮ್ ಆಗೋದು ಈ ಥರ ಮೇಲ್ಗಡೆ ನೇತಾಕೊಂಡಿರೋ ಬ್ಯಾಗ್ಗಳು, ಬ್ಯಾಕ್ ಪ್ಯಾಕ್ ಈ ಥರ ಎಲ್ಲ ಇದ್ದಾಗ ಕಷ್ಟ ಆಗುತ್ತೆ.
ಇಲ್ಲ ಅಂದರೆ ಆಲ್ಮೋಸ್ಟ್ ಜಪಾನಲ್ಲಿ 95% ಏರಿಯಾಸಲ್ಲಿ ನಮ್ಮ ಲಗೇಜ್ನ ಹೀಗೆ ಆರಾಮಾಗಿ ಎಳ್ಕೊಂಡು ಹೋಗ್ಬೋದು ನಾವು, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಮಕ್ಕಳು ಮತ್ತು ಲಗೇಜ್ ಎರಡು ಕಾಂಬಿನೇಷನ್ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಈ ಥರ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ನಮಗೆ ಸಿಗೋವಂಥ ನಾಲೆಡ್ಜ್ ಯಾವ ಪುಸ್ತಕ ಓದಿದ್ರು ಸಿಗೋದಿಲ್ಲ. ನೋಡ್ಬೋದು ಅರ್ಜುನ್ ಹತ್ರ ಒಂದು ಎಂತ ಮಗದ ಏನೋ ಒಂದು ಗಿಡದ ಹೂವೋ ಬೀಜ ಏನೋ ಒಂದು ಸಿಕ್ಕಿದೆ, ಅವನಿಗೆ ತಿಳ್ಕೊಂಡಿದ್ದಾನೆ. ಆಮೇಲೆ ಇನ್ನೊಂದು ವಿಚಾರ ತೋರಿಸ್ತೀನಿ ನೋಡಿ. ಇದೀಗ ಇಷ್ಟು ಹಳ್ಳಿ ರಸ್ತೆ, ಜಾಸ್ತಿ ಏನೋ ಟ್ರಾಫಿಕ್ ಇರೋದಿಲ್ಲ, ಆದ್ರೂ ಟ್ರಾಫಿಕ್ ಲೈಟ್ಸ್ ಆನ್ ಆಗುತ್ತೆ. ವೆಹಿಕಲ್ಸ್ ಇರಲಿ ಇಲ್ಲದೆ ಇರಲಿ ಜನ ನಿಲ್ಲಿಸ್ತಾರೆ. ನೋಡಿ ಅಲ್ಲಿ ದೂರದಲ್ಲಿ ಸಿಗ್ನಲ್ ಇದೆ. ಏನು ನನಗೆ ಜಾಸ್ತಿ ವೆಹಿಕಲ್ಸ್ ಕಾಣ್ತಾ ಇಲ್ಲ, ಬಟ್ ಅವರು ಸಿಗ್ನಲ್ ಬಿದ್ದರೆ ರಾತ್ರಿ ಹೊತ್ತು ಯಾವ ವೆಹಿಕಲ್ ಇಲ್ಲ ಅಂದರೂ ಆ ಸಿಗ್ನಲ್ಗೆ ಮರ್ಯಾದೆ ಕೊಟ್ಟೇ ಕೊಡ್ತಾರೆ. ವೆಲ್ಕಮ್ ಟು ಫೂಜಿಕೋ. ನೋಡಿ ಕಾಡು ರಸ್ತೆಯಲ್ಲಿ ಹೋಗೋ ಪರಿಸ್ಥಿತಿ ಬಂತು. ಇದು ಒಂದು ಎಕ್ಸ್ಪೀರಿಯನ್ಸೇ. ಜಪಾನಿಗೆ ಬಂದು ಇದೊಂದು ಮರೆಯಲಾಗದ ಒಂದು ಘಟನೆ, ಗ್ಯಾರಂಟಿ. ನೋಡಿ ಹೇಗಿದೆ ಅಂತ, ಕಾಡು ಹೇಗಿದೆ ನೋಡಿ. ಇಲ್ಲಿ ನೋಡಿ, ಬ್ಯಾಗ್ ಎಳ್ಕೊಂಡು ಹೋಗೋದು ಅಂತ ಹೇಳಿದರೆ ಏನು ಸುಲಭದ ಮಾತಲ್ಲ. ಹೋಗೋಣ, ಬಸ್ ಸ್ಟಾಪಲ್ಲಿ ಯಾವ್ದಾದ್ರು ಬಸ್ ಸಿಗುತ್ತೆ ಅಂತ ನೋಡೋಣ. ನಡ್ಕೋ ಹೋಗ್ತಾ ಇದ್ದೀವಿ ಈಗ. ಒಂದು ಸೈಡಿಂದ ಹೈವೇ, ಈ ಮರಗಳು, ಕಾಡು ನೋಡಿ ಹೇಗಿದೆ ಅಂತೇಳಿ ಕಾಣ್ಬೋದು. ಎಷ್ಟು ಎತ್ತರದ ಮರಗಳು, ಒಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ನೋಡ್ಬೋದು ನೀವು ರೋಡ್ ಸೈಡ್, ಜಪಾನಲ್ಲಿ ರೋಡ್ ಸೈಡಲ್ಲಿ ನೋಡಿ, ಒಂದಾದ್ರೂ ಕಸ ಕಾಣುತ್ತಾ, ಒಂದಾದ್ರೂ ಪ್ಲಾಸ್ಟಿಕ್ ಕಾಣುತ್ತಾ ನೋಡಿ. ಜನ ಅವರ ದೇಶವನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಮತ್ತು ಪ್ರಕೃತಿಯನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳೋದು ಇದರಲ್ಲೇ ಗೊತ್ತಾಗ್ತದೆ. ವೆಹಿಕಲ್ಸ್ ನೋಡಿ, ಜಪಾನಿದು ವೆಹಿಕಲ್ಸ್ ನೋಡಿ. ಒಂದು 2 ಕಿಲೋಮೀಟ್ರ್ ನಡೆದ ಮೇಲೆ ಈಗ ಒಂದು ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಬಸ್ ಸ್ಟಾಪಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ. ನಾವು ಒಂದು 2 ನಿಮಿಷ ಲೇಟ್ ಆಯಿತು ನೋಡಿ. ಇಲ್ಲಿ 5:22 5:42 5:43 ಅದು ಮಿಸ್ ಆಯಿತು. ಇನ್ನು ನೆಕ್ಸ್ಟು 6:56 ಅಂತ ಇದೆ, ನೋಡಬೇಕು. ಈ ಬಸ್ ಇಲ್ಲಾಂದರೆ ನಾವು ಬೇರೆ ಬಸ್ ಸ್ಟಾಪಿಗೆ ಹೋಗಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನಡೆದು ಕೆಳಗಡೆ ಬೇರೆ ಯಾವ್ದಾದ್ರು ಬಸ್ ಸ್ಟಾಪಿಗೆ ಹೋಗಬೇಕು. ಇದು F ಲೈನ್ ಬಸ್ಸು ನೋಡಿ. ಇಲ್ಲೆಲ್ಲ ಈ ಥರ ಬಸ್ ರೂಟ್ ಮ್ಯಾಪ್ ಎಲ್ಲ ಹಾಕಿದ್ದಾರೆ. ಇಲ್ಲಿಂದ ಫ್ಯೂಜಿಸಾನ್ ಮ್ಯೂಸಿಯಂ ಪಾರ್ಕಿಗೆ ಹೋಗೋ ಸ್ಟಾಪ್ ಇದು 119. ಫೈನಲಿ ಒಂದು ಬಸ್ ಸಿಕ್ತು. ಬಸ್ಸಲ್ಲಿ ಮತ್ತೆ ನಾವು ಫ್ಯೂಜಿಸಾನ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ರೆಸ್ಟೋರೆಂಟ್ಸ್ ಎಲ್ಲ ಭಾರಿ ಬೇಗ ಕ್ಲೋಸ್ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ಚಳಿ ಪ್ರದೇಶ ಆಗಿರೋದ್ರಿಂದ ರೆಸ್ಟೋರೆಂಟ್ಸ್ ಬೇಗ ಕ್ಲೋಸ್ ಆಗುತ್ತೆ ಅನ್ನೋ. ನಾವು ಸುಮಾರು ರೆಸ್ಟೋರೆಂಟ್ಸಿಗೆ ಹೋದ್ವಿ, ಎಲ್ಲ ಕ್ಲೋಸ್ ಆಗಿತ್ತು. ಹಾಗೆ ಇವಾಗ 7-Eleven ಸ್ಟೋರಿಗೆ ಬಂದು ನಾವು ಸಂಜೆ ಸ್ನ್ಯಾಕ್ಸಿಗೆ ಬೇಕಾದ್ದು ತಿಂಡಿ, ಆಮೇಲೆ ನಾಳೆಗೆ ಬೇಕಾದ ತಿಂಡಿ ಎಲ್ಲ ತೊಗೊಂಡ್ಬಿಟ್ಟಿದ್ವಿ ಹೋಗಿ. ಇಲ್ಲಿಂದ ಇನ್ನು ನಾವು ಹೋಟೆಲ್ಗೆ ಹೋಗ್ತೀವಿ. ಈಗ ನಾವೇನು ತೊಗೊಂಡಿದ್ದೀವಿ ಅಂತ ಹೇಳೋದನ್ನ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು, ಕೇಕು, ಜ್ಯೂಸು, ಈ ಥರ ಐಟಮ್ಸ್ ಎಲ್ಲ. ನಾವು ಈ ಥರ ಐಟಮ್ಸ್ ಜಾಸ್ತಿ ತೊಗೊಂಡು ಇಟ್ಕೊಳ್ಬೇಕಾಗುತ್ತೆ. ಮಕ್ಕಳಿರೋದ್ರಿಂದ ಅವ್ರಿಗೆ ಆವಾಗ ಹೊಟ್ಟೆ ಸಿಗ್ತಾ ಇರುತ್ತೆ. ಸೊ ಟ್ರಾವೆಲ್ ಮಾಡುವಾಗ ಊಟ ತಿಂಡಿ ಮೋಸ್ಟ್ ಇಂಪಾರ್ಟೆಂಟ್. ಹೊಟ್ಟೆ ತುಂಬಿಲ್ಲ ಅಂದರೆ ನಮಗೆ
ಏನು ಕೆಲಸ ಮಾಡೋಕ್ಕಾಗೋದಿಲ್ಲ, ಎನರ್ಜಿ ಇರೋದಿಲ್ಲ. ಬಿಲ್ಲಿಂಗಿಗೆ ನೋಡಿ ಈ ಥರ ಕ್ಯೂ ಅಲ್ಲಿ ನಿಂತಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು ನೀವು. ಸೊ ಇದು 7-Eleven ಸ್ಟೋರ್ ಅಂತ. ಯೂಶ್ವಲಿ ಈ 7-Eleven ಸ್ಟೋರು 24 ಗಂಟೆ ಓಪನ್ ಇರುತ್ತೆ. ಫುಜಿಕಾದ ಟೋಕಿಯೋ ಇನ್ ಅಂತ ಹೇಳುವಂಥ ಹೋಟೆಲಲ್ಲಿ ನಾವು ರೂಮ್ ಬುಕ್ ಮಾಡಿದ್ವಿ. ನಾವು 2 ರೂಮ್ ತೊಗೋಬೇಕಾಯಿತು, ಡಬಲ್ ರೂಮ್ ಸಿಗಲಿಲ್ಲ ನಮಗೆ. ಸೊ ನಮ್ಮದು ರೂಮ್ ನಂಬರ್ ಬಂದು 559. ಸೊ ಬನ್ನಿ ಈ ರೂಮ್ದೊಂದು ಟೂರ್ ತೋರಿಸ್ತೀನಿ ನಿಮಗೆ. ಇದು ನಂದು ರೂಮ್ ಕೀ. ರೂಮ್ ಓಪನ್ ಆಯಿತು. ಇಲ್ಲಿ ಹಾಕೋಣ. ಓಕೆ, ಸೊ ಇದು ನನ್ನ ರೂಮ್. ಇಲ್ಲಿ ನೋಡ್ಬೋದು ಮೇಲ್ಗಡೆ AC ಇದೆ. ಇಲ್ಲಿ ಹ್ಯಾಂಗರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಬೆಡ್. ಆಮೇಲೆ ಈ ಕಡೆ TV ಇದೆ. ಸೊ TVನಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇನ್ಫಾರ್ಮೇಷನ್ ಇದೆ. ನಾವು ಇಂಗ್ಲೀಷ್ ಬೇಕಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಇಂಗ್ಲೀಷ್, ಓಕೆ, ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೋಟೆಲಲ್ಲಿ ಏನೇನು ನಮಗೆ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಅಥವಾ ಏನು ಫ್ರೀ ಕಂಟೆಂಟ್ ಅವೈಲೇಬಲ್ ಇದೆ, ಮತ್ತು ನಮ್ಮದು ಇಲ್ಲಿದು ವೈಫೈ ಪಾಸ್ವರ್ಡು, ವೆದರ್ ಫೋರ್ಕಾಸ್ಟು ಎಲ್ಲನೂ ಇಲ್ಲಿ ಬರುತ್ತೆ. ಇಲ್ಲಿ ಹೇರ್ ಡ್ರೈಯರ್ ಕೊಟ್ಟಿದ್ದಾರೆ, ಬುಕ್ಸು, ಮಿರರ್ ಇದೆ, ಟೆಲಿಫೋನ್ ಇದೆ, ಆಮೇಲೆ ಪೆನ್ನು, ಪೇಪರು, ಟಿಶ್ಯೂಸ್, ಆಮೇಲೆ ಇಲ್ಲಿ ಲೈಟ್ ಆನ್ ಆಫ್. ಆಮೇಲೆ ಇಲ್ಲೊಂದು ಬೆಡ್ ಲ್ಯಾಂಪ್ ಇದೆ ನೋಡಿ, ಇದು ಬೆಡ್ ಲ್ಯಾಂಪ್. AC ರಿಮೋಟ್, ಬುಕ್ಸ್, ಇಲ್ಲೆಲ್ಲ ಲ್ಯಾಂಪ್ ಇದೆ. ಇಲ್ಲಿ ಮತ್ತೆ ಒಂದು AC ಇದೆ. ಆಮೇಲೆ ಬಾತ್ರೂಮ್ ಬಗ್ಗೆ, ನಾನು ಜಪಾನಿದು ಬಾತ್ರೂಮ್ಸ್ ಬಗ್ಗೆ ನಿಮಗೆ ಹೇಳಲೇಬೇಕು, ತೋರಿಸ್ತೀನಿ. ಓಕೆ ನೋಡಿ, ಈ ಥರ ಇದೆ ನನ್ನ ಬಾತ್ರೂಮ್. ಇಲ್ಲಿ ನಾವು ಉಳಿದಿದ್ದು ಎಲ್ಲ ಹೋಟೆಲ್ಸಲ್ಲಿ ಹಿಂಗೆ ಇರುತ್ತೆ, ಸೇಮ್ ಸೆಟಪ್. ಇದು ಬಾತ್ ಟಬ್. ಇಲ್ಲಿ ಬಾತ್ ಟಬ್ನ ಬೇಕಂದರೆ ನಾವು ಇದನ್ನು, ಇಲ್ಲಿಗೊಂದು ಪ್ಲಗ್ ಇರುತ್ತೆ, ಆ ಪ್ಲಗ್ ಕ್ಲೋಸ್ ಮಾಡಿದರೆ ನೀರು ತುಂಬಿಸ್ಕೋಬೋದು. ಇಲ್ಲಾಂದರೆ ನಾರ್ಮಲಾಗಿ ಸ್ನಾನ ಮಾಡಬೇಕಂದ್ರೆ ಡೈರೆಕ್ಟ್ ಹೀಗೆ ಹಿಡ್ಕೊಂಡು ಮಾಡ್ಬೋದು, ಇಲ್ಲಾಂದರೆ ಇದನ್ನು ಇಲ್ಲಿ ಹಾಕ್ಕೊಂಡು ಮಾಡ್ಬೋದು. ಇದರಲ್ಲಿ ಬಿಸಿನೀರು ಸೆಟ್ಟಿಂಗ್ಸ್ ಇದೆ, ಅದು ಅಲ್ಲಿಗೂ ಆಗುತ್ತೆ, ಆಮೇಲೆ ಇಲ್ಲಿಗೂ ಆಗುತ್ತೆ. ಇದಕ್ಕೆ ಬೇರೆ ಸಪ್ರೇಟ್ ಸೆಟ್ಟಿಂಗ್ ಇದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಫೇಸ್ ಆ್ಯಂಡ್ ಬಾಡಿ ವಾಶು, ಕಂಡೀಷ್ನರು, ಶ್ಯಾಂಪು, ಇದೆಲ್ಲ ಇಲ್ಲಿದೆ. ಇಲ್ಲಿ ಹೀಗೆ ಮಿರರ್ ಹೀಗಿದೆ, ಇಲ್ಲಿ ಟವೆಲ್ ಎಲ್ಲ ಕೊಟ್ಟಿದ್ದಾರೆ. ಆಯಿತಾ, ಇನ್ನು ಜಪಾನ್ದು ಟಾಯ್ಲೆಟ್ ಬಗ್ಗೆ ಹೇಳಲೇಬೇಕು. ನಾನು ಎಲ್ಲ ಕಡೆ ನೋಡಿದ್ದೀನಿ, ಇದು ಒಂದೇ ಪ್ಯಾಟರ್ನ್ ಆಗಿರುತ್ತೆ. ಯೂಶ್ವಲಿ ಇಂಗ್ಲೀಷಲ್ಲೂ ಕೊಟ್ಟಿರ್ತಾರೆ, ಇದರಲ್ಲಿ ಎಲ್ಲ ಜಾಪನೀಸಲ್ಲೇ ಇದೆ. ಬಟ್ ಸೈನ್ ಲ್ಯಾಂಗ್ವೇಜ್ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಈಗ ನಾನು ಇದನ್ನು ಓಪನ್ ಮಾಡ್ತೀನಿ ನೋಡಿ, ಈ ಥರ ಇದೆ. ಆಯಿತಾ, ಈಗ ಏನಂದರೆ ಈ ಟಾಯ್ಲೆಟಲ್ಲಿರೋ ಎಲ್ಲ ಫೆಸಿಲಿಟೀಸ್ ಆ್ಯಕ್ಟಿವೇಟ್ ಆಗಬೇಕಂದ್ರೆ ಇದಕ್ಕೆ ಲೋಡ್ ಕೊಡಬೇಕು. ಇದ್ರ ಮೇಲೆ ನಾವು ಕೂತಾಗ ಮಾತ್ರ ಇದರ ಫೆಸಿಲಿಟೀಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಇಲ್ಲೊಂದು ಬಟನ್ ಇದೆ, ಈ ಸಿಂಬಲ್ ನೋಡಿ. ಓಕೆ, ಈ ಸಿಂಬಲ್ ಇದು ನಾವು ಮೋಷನ್ ಮಾಡಾದ್ಮೇಲೆ ಇದನ್ನು ಒತ್ತಿದರೆ ಇಲ್ಲಿಂದ ನೀರು ಬರುತ್ತೆ. ಓಕೆ, ಅದು ಕರೆಕ್ಟ್ ಏಮ್ ಆಗುತ್ತೆ. ನಾವು ಬೇಕಂದ್ರೆ ಒಂದು ಸ್ವಲ್ಪ ಏಮ್ ಮಾಡ್ಕೋಬೇಕು, ಅಂತೂ ತುಂಬ ಕರೆಕ್ಟಾಗಿ ಇದಾಗುತ್ತೆ. ಇದ್ರಲ್ಲಿ ನಾವು ಪ್ರೆಷರ್ ಸೆಟ್ಟಿಂಗ್ ಮಾಡ್ಕೋಬೋದು. ಆಮೇಲೆ ತಣ್ಣೀರೇನು ಬರೋದಿಲ್ಲ, ಲ್ಯೂಕ್ ವಾರ್ಮ್ ವಾಟರ್ ಬರುತ್ತೆ, ಉಗುರು ಬೆಚ್ಚ ನೀರು ಬರುತ್ತೆ. ಆಮೇಲೆ ಇದು ಲೇಡೀಸ್ಗೆ, ಆಯಿತಾ. ಆಮೇಲೆ ಇದು ಗಾಳಿ ಬರುತ್ತೆ ಇಲ್ಲಿ. ಇದು ಮಕ್ಕಳಿಗೋಸ್ಕರ, ಕಿಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನಂದರೆ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ. ಆಮೇಲೆ ಇಲ್ಲಿ ಇದು ಏನಿದೆ ಅಂತ ನನಗೆ ಓಕೆ, ಇದು ಪ್ರೆಷರ್ ಜಾಸ್ತಿ ಮಾಡೋಂಥದ್ದು, ಇದು ಪ್ರೆಷರ್ ಕಮ್ಮಿ ಮಾಡೋಂಥದ್ದು. ಸೊ ಇದು ಬೇರೆ ಬೇರೆ ಬಟನ್ಸ್ ಈ ಥರ. ಓಕೆ, ಈಗ ನಮಗೆ ಓಕೆ ಹಿಂದ್ಗಡೆಗೆ ನೀರು ಸಾಕು ಅಂದರೆ ಇಲ್ಲಿ ಸ್ಟಾಪ್ ಬಟನ್ ಇದೆ, ಸ್ಟಾಪ್ ಮಾಡ್ಕೋಬೋದು. ಕಂಪ್ಲೀಟ್ ಸಿಸ್ಟಮ್ನ ಸ್ಟಾಪ್ ಮಾಡಬೇಕಂದ್ರೆ ಇಲ್ಲಿದೆ. ಸೊ ಇದು ಸೇಮ್ ಪ್ಯಾಟರ್ನ್. ನಾವು ಮುಂಚೆ ಇಂಗ್ಲೀಷಿದ್ದು ಯೂಸ್ ಮಾಡಿದ್ವಿ, ಇದೀಗ ಜಾಪನೀಸಲ್ಲೇ ಬರೆದಿದ್ದಾರೆ. ಸೊ ಸೈನ್ ಲ್ಯಾಂಗ್ವೇಜ್ ಇರೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಆಮೇಲೆ ಫ್ಲಶ್ ಮಾಡೋಕ್ಕೆ ಇಲ್ಲಿ ಫ್ಲಶ್ ಇದೆ. ನೀರೇನು ಬರುತ್ತೆ ಅದು ಇಲ್ಲಿಂದ ಹೀಗೊಂದು ಪೈಪ್ ಹೊರಗಡೆ ಬಂದು ಅದು ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ಪ್ರೇ ಮಾಡ್ಕೊಳ್ಳೋಂಥ ವ್ಯವಸ್ಥೆ. ಆಯಿತಾ, ತುಂಬ ಕ್ಲೀನಾಗಿ ಇದಾಗುತ್ತೆ, ವರ್ಕ್ ಆಗುತ್ತೆ. ನಾನು ಯುರೋಪಲ್ಲಿ ಕೂಡ ಈ ಥರ ಸಿಸ್ಟಮ್ ಎಲ್ಲೂ ಯಾವ ಹೋಟೆಲ್ಸಲ್ಲೂ ನೋಡಿರಲಿಲ್ಲ. ಜಪಾನಲ್ಲಿ ಎಲ್ಲ ಪಬ್ಲಿಕ್ ಟಾಯ್ಲೆಟ್ಸಲ್ಲಿ
ಅಥವಾ ಹೋಟೆಲಲ್ಲಿ ಮತ್ತು ನಾನು ಯೂಸ್ ಮಾಡಿದಂಥ ಈಗ ಫಾರ್ ಎಕ್ಸಾಂಪಲ್ ಈಗ ರೆಸ್ಟೋರೆಂಟ್ಸಲ್ಲಿ ಎಲ್ಲ ಕಡೆ ಸಹ ಇದೇ ಥರ ಸಿಸ್ಟಮ್. ಆಮೇಲೆ ನಮ್ಮದು ಲಾಸ್ಟ್ ಹೋಟೆಲಲ್ಲಿ ಇದೆಲ್ಲ ಸೆನ್ಸರ್ ಆಗಿತ್ತು, ಇಲ್ಲಿ ಸೆನ್ಸರ್ ಇಲ್ಲ, ಇದೆಲ್ಲ ಮ್ಯಾನುವಲ್ ಇದೆ. ಕೆಲವೊಂದು ಹೋಟೆಲ್ಸಲ್ಲಿ ಅಥವಾ ಕೆಲವೊಂದು ಜಾಗಗಳಲ್ಲಿ ಸೆನ್ಸರ್ ಇದೆ. ನೋಡಿ, ನಾನು ಇದೇ ಪ್ಲಗ್ ಬಗ್ಗೆ ಹೇಳಿದ್ದು. ಈ ಪ್ಲಗ್ನ ತೆಗೆದು ನಾವು ಅಲ್ಲಿಗೆ ಹಾಕ್ಕೊಂಡ್ರೆ ಇಲ್ಲಿ ನೀರು ತುಂಬಿಸ್ಕೋಬೋದು. ಆಮೇಲೆ ಇಲ್ಲಿಂದ ಒಂದು ಇದು ಶವರ್ ಬರುತ್ತೆ. ಆಮೇಲೆ ಇದು ಎಕ್ಸಾಸ್ಟ್ ಫ್ಯಾನ್. ಸೊ ಇಲ್ಲಿ ಬಂದಂಥ ಇದು ಏನು ಮಾಯಿಶ್ಚರ್, ನಾವು ಸ್ನಾನ ಮಾಡೋತ್ತಿಗೆ ಒಂದು ಹಬೆ ಬರುತ್ತಲ್ಲ, ಅದನ್ನೆಲ್ಲ ಇದು ಎಳ್ಕೊಳ್ಳುತ್ತೆ. ಇದು ಏನು ಅಂತ ನನಗೆ ಗೊತ್ತಿಲ್ಲ, ನಾನು ಲಾಸ್ಟ್ ಹೋಟೆಲಲ್ಲಿ ಅದಿರಲಿಲ್ಲ. ಇದು ಈ ಸ್ಕ್ರೀನ್ ಹೀಗೆ ಹಾಕ್ಕೊಂಡ್ರೆ ಇದು ಇಲ್ಲಿಗೆ ಏನು ನೀರು ಬರೋದಿಲ್ಲ, ಆಚೆ ನಾವು ಸ್ನಾನ ಮಾಡಿದ್ದು. ಆಮೇಲೆ ಇಲ್ಲಿ ಟಿಶ್ಯೂ ಪೇಪರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇವತ್ತಿಗೆ ಇಷ್ಟೇ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.